Where are you people? You guys are here to make it extraordinary, to make your life extraordinary. ನಿಮ್ಗೆ ಅದು ರಿಯಲೈಸ್ ಆಗ್ತಿಲ್ಲ. ಯು ಡೋಂಟ್ ಇವನ್ ನೋ ದ ಇಂಪಾರ್ಟೆನ್ಸ್ ನೀವು ಇಲ್ಲಿ ಕೂತಿರೋದು. ನಿಮ್ಗೆ ಬಿಟ್ಟು ಇನ್ನು ಮಿಕ್ಕಿದ ಅರ್ಧಕ್ಕಿಂತ ಜಾಸ್ತಿ ಕ್ಲಾಸ್ ಅಲ್ಲಿ ಕೂತಿದೆ ಬೋರ್ಡ್ಸ್ ಮೇಲೆ ಫೋಕಸ್ ಮಾಡ್ಕೊಂಡು, ರೈಟ್? ದೆನ್ ವಾಟ್ ಇಸ್ ದ ಯೂಸ್ ಆಫ್ ಆಲ್ ದಿಸ್? Aren't you getting an opportunity to be an extraordinary person in your life? Isn't it a great opportunity? How should you grab it? ನೀವು ಅದನ್ನು ಹೇಗೆ ತಗೋಬೇಕು, ಈ ಪ್ರೊಸೀಜರ್ನ ಹೇಗೆ ಕ್ಯಾರಿ ಆನ್ ಮಾಡಬೇಕು? ಸಿ, ಸ್ವಾನ್ಸ್ ನೋಡಿದ್ದೀರಾ ನೀವೆಲ್ಲ? ಅದೊಂದೇ ಓಡಾಡುತ್ತೆ, ಯಾವಾಗಾದ್ರೆ ಗುಂಪಲ್ಲಿ ಓಡಾಡುತ್ತೆ ತಾನೆ. ಸ್ವಾನ್ಸ್ ಗುಂಪಲ್ಲಿ ಓಡಾಡುತ್ತೆ ತಾನೆ. ಸ್ವಾನ್ಸ್ ಥರ ಗುಂಪಲ್ಲಿ ಓಡಾಡೋದು ಬಿಟ್ಟು ಈಗಲ್ ಥರ ಒಬ್ಬರೇ ಆಗಿ. That is what makes life different for everybody. That will change your view about the life. Don't be a swan. ಎಲ್ಲರೂ ಬೋರ್ಡ್ಸ್ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ಎಲ್ಲರೂ ಬೋರ್ಡ್ಸಲ್ಲಿ ನಾನು ಇಷ್ಟು ಪರ್ಸೆಂಟೇಜ್ ತೊಗೋಬೇಕು, ನಾನು ಅಷ್ಟು ಪರ್ಸೆಂಟೇಜ್ ತೊಗೋಬೇಕು, ನಾನು ಆ ರ್ಯಾಂಕ್ ಬರಬೇಕು, ನಾನು ಈ ರ್ಯಾಂಕ್ ಬರಬೇಕು, ಸ್ಟೇಟ್ ಟಾಪರ್ ಬರಬೇಕು. ಯಾರು ಕೇಳಲ್ಲ ಮುಂದೆ. ಬೋರ್ಡ್ಸಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಇವತ್ತಿಗೂ ಯಾರು ಕೇಳಲ್ಲ. ಬೋರ್ಡ್ಸಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಯಾರು ಕೇಳಲ್ಲ. ಎಲ್ಲರೂ ಕೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಷ್ಟು ಬಂತು, ಯಾವ ಕಾಲೇಜಲ್ಲಿ ಇದೆಯಾ, ಏನು ಮಾಡ್ತಿದ್ಯಾ, ಅಷ್ಟೇ ಕೇಳಿದೆ. ಬೋರ್ಡ್ಸ್ ಇಸ್ ನಥಿಂಗ್. ನಿಮಗೆ ಎಲ್ಲಿಗೂ ಬರಲ್ಲ. ಯು ಜಸ್ಟ್ ಹ್ಯಾವ್ ಟು ಮೇಕ್ ಇಟ್ ಟು ಟೆಲ್ ಯುವರ್ ಪೇರೆಂಟ್ಸ್, ಅಮ್ಮ ಇಷ್ಟು ಪರ್ಸೆಂಟೇಜ್ ಬಂತು, ಅವ್ರ ಅಕ್ಕಪಕ್ಕ ಮನೆಯವ್ರಿಗೆ ನನ್ನ ಮಗನಿಗೆ ನನ್ನ ಮಗಳಿಗೆ ಇಷ್ಟು ಪರ್ಸೆಂಟೇಜ್. ಇನ್ನು ಎಕ್ಕಿದ್ರೆ ನಿಮ್ಮ ಲೈಫಲ್ಲಿ ಯಾವುದು ಯೂಸ್ ಬರಲ್ಲ. ಓಕೆ, ಐ ಯು ಗೆಟಿಂಗ್ ಮೈ ಪಾಯಿಂಟ್? ನೀವಿಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಕೂತಿದ್ದೀರಾ ಇಲ್ಲಿ ಅಂತಂದ್ರೆ ಯು ಹ್ಯಾವ್ ಟು ನೋ ಆನ್ ವಾಟ್ ಯು ಹ್ಯಾವ್ ಟು ಫೋಕಸ್. ನೀವು ಇಲ್ಲಿ ಕೂತಿ ಕೂಡ ನೀವು ಬೋರ್ಡ್ಸ್ ಫೋಕಸ್ ಮಾಡ್ತೀನಿ. ನಾನು ಬರೀ ಎಲ್ಲರೂ ಮಿಕ್ಕಿರೋರು ಹಾಫ್ ಆಫ್ ದ ಪರ್ಸೆಂಟೇಜ್ಗಿಂತ ಜಾಸ್ತಿ ಅಲ್ಲಿ ಕ್ಲಾಸಲ್ಲಿ ಕೂತಿರೋದು ಅವ್ರ ಥರ ಹೇಳ್ತೀನಿ ಅಂತಾರೆ. ಇಲ್ಲಿ ಕೂತಿದ್ದೀರಾ ನೀವು? ಮತ್ತೆ ಈ ಬ್ಯಾಚಲ್ಲಿ ಏನಕ್ಕಿದ್ದೀರಾ? ಮತ್ತೆ ಸರ್ ಇಲ್ಲಿ ಏನಕ್ಕೆ ಇಷ್ಟೊಂದು ಕ್ಲಾಸಸ್ ತಗೋತಾರೆ, ಇಷ್ಟೊಂದು ಎಫರ್ಟ್ಸ್ ಹಾಕ್ತಾರೆ, ನನಗೆ ಕರೀತಾರೆ ನಿಮ್ಗೆ ಮಾತಾಡೋಕ್ಕೆ. ಸೊ ಟೀಚರ್ಸ್ ಎಫರ್ಟ್ಸ್ ಹಾಕ್ತಿದ್ದಾರೆ, ಈ ಥರ ಎಲ್ಲರೂ ಎಫರ್ಟ್ ಹಾಕಲ್ಲ. ಸಿ, ಒನ್ ಥಿಂಗ್, you guys have already defeated Mysore, okay? Because no other school has this provision. ಯಾವ ಸ್ಕೂಲಲ್ಲೂ ಈ ಒಂದು ಫೆಸಿಲಿಟಿ ಇಲ್ಲ. ಈ ಥರ ನಿಮಗೆ ಫೌಂಡೇಶನ್ ಕ್ಲಾಸಸ್ ಕೊಟ್ಟು ನಿಮ್ಗೆ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡಿ, ವೀಕ್ಲಿ ಟೆಸ್ಟ್ ತೊಗೊಂಡು ನಿಮಗೆ ನಿಮ್ಮ ಎಕ್ಸಾಮ್ಸ್ನ ಅನಲೈಸ್ ಮಾಡಿ ನಿಮಗೆ ಹೇಳಿ, ಇದೆಲ್ಲ ಯಾರು ಮಾಡಲ್ಲ. ಯು ಗೈಸ್ ಹ್ಯಾವ್ ಆಲ್ರೆಡಿ ಡಿಫೀಟೆಡ್ ಮೈಸೂರು ಡಿಸ್ಟ್ರಿಕ್ಟ್. ಯು ಗೈಸ್ ಆರ್ ಅಪ್ ಅಹೆಡ್, one step ahead than the other students in Mysore. The next goal is next Karnataka, South India, North India. ಇಷ್ಟು ಇಂಕ್ಲೂಡೆಡ್ ಇರುತ್ತೆ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇಟ್ಸ್ ಅನ್ ಆಲ್ ಇಂಡಿಯಾ ಎಕ್ಸಾಮಿನೇಷನ್, ಗೊತ್ತು ಅಲ್ವಾ? ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದಿಸ್ ಸ್ಕೂಲ್, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕರ್ನಾಟಕ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸೌತ್ ಇಂಡಿಯಾ. ಇನ್ಫ್ಯಾಕ್ಟ್ ಹಾಗೆ ನೋಡೋಕೆ ಹೋದರೆ ನೀವೆಲ್ಲ 10 steps ಬಿಹೈಂಡ್ ಇದ್ದೀರಾ ನಾರ್ತ್ ಇಂಡಿಯಾಯಿಂದ. ಅವರೆಲ್ಲ 6th grade ಶುರು ಮಾಡಿರ್ತಾರೆ ಪ್ರಿಪ್ರೇಷನ್. ಆ್ಯಂಡ್ ವಿಲ್ ಬಿ ಮೋರ್ ಅವೇರ್. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಎಷ್ಟು ಕಷ್ಟ ಇರುತ್ತೆ, ಹೇಗೆ ಮಾಡಬೇಕು ಅದನ್ನು, ಲೈಕ್ ಹೌ ಟು ಜಸ್ಟ್ ಗೆಟ್ ದ ಟೆಕ್ನಿಕ್ ಆಫ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್. ಅವ್ರನ್ನ 6th grade ಆಪ್ಟ್ ಮಾಡ್ಕೊಂಡಿರ್ತಾರೆ. ನಿಮಗೆ ಇಲ್ಲಿ ಅಟ್ಲೀಸ್ಟ್ ಇವಾಗ ಪ್ರೊವಿಷನ್ ಸಿಗ್ತಾ ಇದೆ. ಗ್ರ್ಯಾಬ್ ಇಟ್, ಡೋಂಟ್ ಲೂಸ್ ಇಟ್, ಆಯ್ತಾ? ಡೋಂಟ್ ಫೋಕಸ್ ಆನ್ ಬೋರ್ಡ್ಸ್. ಯು ವಿಲ್ ರಿಮೇನ್ ಲೈಕ್ ದ ಅದರ್ ಸ್ವಾನ್ಸ್ ಇನ್ ದ ವಾಟರ್. ಇಫ್ ಯು ವಾಂಟ್ ಟು ಬಿ ದ ಈಗಲ್, ಥಿಂಕ್ ಬಿಗ್. ದೊಡ್ಡದಾಗಿ ಯೋಚಿಸಿ, ನಾನು ಅಲ್ಲಿ ರೀಚ್ ಆಗಬೇಕು, ನನ್ನ ಗೋಲ್ ಅದು. ಇಲ್ಲಿ ಬೇಸ್ ಲೆವೆಲ್ ನಾನು 10th ಸ್ಟ್ಯಾಂಡರ್ಡಲ್ಲಿ ಇಷ್ಟು ತೆಗಿಬೇಕು, 95% ಮೇಲೆ ತೆಗಿಬೇಕು, ನಾನು 12th ಅಲ್ಲಿ ಇಷ್ಟು ತೆಗಿಬೇಕು, ಅದು ಎಲ್ಲ ಕಾಮನ್ ಸ್ಟೂಡೆಂಟ್ ಯೋಚಿಸ್ತಾರೆ, ಎಲ್ಲರೂ ಯೋಚಿಸ್ತಾರೆ. And what is special about you if you are also thinking the same? And see, one achievement ಮಾಡಬೇಕಂತಂದ್ರೆ thousands of hurdles ಬರುತ್ತೆ. Even I was here, okay? Even I was being targeted like anything. ಆಯ್ತಾ? ಎವ್ರಿ ಕ್ಲಾಸ್ ಎಲ್ಲ ಓದ್ತಾ ಇದೆ ಕರೆಕ್ಟಾಗಿ. ಇಫ್ ಯು ಡೋಂಟ್ ವಾಂಟ್ ಟು ಟೇಕ್ ಅ ಡ್ರಾಪ್ ಇಯರ್, ಇಫ್ ಯು ಡೋಂಟ್ ವಾಂಟ್ ಟು ವೇಸ್ಟ್ 1 year ಆಫ್ ಯುವರ್ ಲೈಫ್, ಆಯ್ತಾ? ರಿಯಲೈಸ್ ಥಿಂಗ್ಸ್ ಫ್ರಮ್ ನೌ. ಓಕೆ, ನಿಮಗೆ ಇವಾಗ ಹೊಟ್ಟೆ ಹಸಿ ಗೊತ್ತಾಗಲ್ಲ. ಯು ವಾಂಟ್ ನೋ ಹೌ ಮಚ್ ಹಂಗರ್ ಯು ವಿಲ್ ಫೀಲ್. ನಿಮ್ಗೆ ಅನ್ಸುತ್ತೆ ನಾನು ಎಲ್ಲರೂ ಡಿಫೀಟ್ ಮಾಡಿ AR1 ಬರಬೇಕು ಅಂತ ಅನ್ಸುತ್ತೆ ಆ ಟೈಮಲ್ಲಿ. ಇವಾಗ ನಿಮ್ಗೆ ಏನು ಗೋಲ್? ಇವಾಗ ನಿಮಗೆ ಮೈಂಡ್ ಸೆಟ್ ಹೇಗಿರುತ್ತೆ 10th ಸ್ಟ್ಯಾಂಡರ್ಡಲ್ಲಿ? ಇವಾಗ ನಾನು ಬೋರ್ಡ್ಸ್ ಚೆನ್ನಾಗಿ ಮಾಡ್ಕೋತೀನಿ, 95% ತಗೋತೀನಿ, 11th 12th ನೋಡ್ಕೊಳ್ಳೋಣ ಇದ್ರ ಬಗ್ಗೆ. ಇದೆಲ್ಲ ಏನು ಇವಾಗ ತಲೆ ಕೆಡಿಸ್ಕೊಳ್ಳೋದು? ಇದೇ ಸೇಮ್ ಮೈಂಡ್ ಸೆಟ್ ಅಲ್ಲಿ ನಾವು ಬೆಳೆದಿದ್ದು. ಬಟ್ ನಮಗೆ ಒಬ್ಬರು ರಾಮಚಂದ್ರ ಸರ್ ಅಂತ ಫಿಸಿಕ್ಸ್ ಕ್ಲಾಸಸ್ ತಗೋತಾ ಇದ್ರು, ಅಲ್ಲ ಸರ್, ಒಬ್ಬರು ರಿಸೋರ್ಸ್ ಪರ್ಸನ್ ತಗೋತಾ ಇದ್ರು ನಮಗೆ. ಅವ್ರದ್ದು ನೋಟ್ಸ್ ನನ್ನ ಹತ್ರ ಇತ್ತು. ನಾನು
ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ, ಒಂದೊಂದು ಕಾನ್ಸೆಪ್ಟ್ ಇತ್ತು. ದೆನ್ ಐ ರಿಯಲೈಸ್ ವೈ ಡಿಡ್ ಐ ಟೇಕ್ ದಿಸ್ ಆಪರ್ಚುನಿಟಿ, ವೈ ಡಿಡ್ ಐ ಬಿ ಸೀರಿಯಸ್ ವೆನ್ ಐ ಹ್ಯಾವ್ ಟು ಬಿ. ನಾನು ಏನಿಗೆ ಆಪರ್ಚುನಿಟಿನ ಗ್ರಾಬ್ ಮಾಡಿಲ್ಲ, ನಾನು ಏನಿಗೆ ಅವಾಗ ಕ್ಲಾಸ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ನಾನು ಅದೇ ತಗೊಂಡಿದ್ದರೆ ಮೇ ಬಿ ಇನ್ ದ ಫಸ್ಟ್ ಅಟೆಂಪ್ಟ್ ಐ ವುಡ್ ಬಿ ಇನ್ ಮೈ ಕಾಲೇಜ್, ಮೈ ಡಿಸೈರ್ಡ್ ಕಾಲೇಜ್. ಸೊ ವಾಟ್ ಡು ಯು ಗೈಸ್ ಥಿಂಕ್? ಬೋರ್ಡ್ಸ್ ಫೋಕಸ್ ಮಾಡ್ತೀರಾ? ಮೇಕ್ ಯೂಸ್ ಆಫ್ ಇಟ್. ವಾಟ್ ಡು ಯು ಗೈಸ್ ಥಿಂಕ್? ಎಕ್ಸ್ಟ್ರಾರ್ಡಿನರಿ ಆರ್ ಆರ್ಡಿನರಿ? What will you guys do now? Parallelly prepare ಆಗಿ. Boards completely ಬಿಡಿ ಅಂತ ಅಲ್ಲ, parallelly prepare ಆಗಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾನು 11th ಅಲ್ಲಿ ನೋಡ್ಕೋತೀನಿ, ನಾನು ಆಮೇಲೆ ನೋಡ್ಕೋತೀನಿ ಅಂದರೆ ಆಗೋ ಕೆಲಸ ಅಲ್ಲ. ಈಗ ಹೇಳ್ತಾರೆ ದಟ್ ಈಸ್ ನಾಟ್ ಟು ಬಿ ಡನ್, ಬಿಕಾಸ್ ದಿಸ್ ಇಸ್ ನಾಟ್ ಅ ಕಾಂಪಿಟೇಷನ್ ವಿತ್ 100 or 200 people. 25 lakh ಸ್ಟೂಡೆಂಟ್ಸ್ ಪ್ರತಿ ವರ್ಷ ಕಾಂಪಿಟೇಟಿವ್ ಎಕ್ಸಾಮ್